ಬಟ್ ಆನ್ ದ ಕಾಂಟ್ರರಿ ಬಹಳಷ್ಟು ಜನ ಇನ್ವೆಸ್ಟರ್ಸ್, ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಸ್ ವಿತ್ ಎಕ್ಸಾಂಪಲ್ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. 2012ರಲ್ಲಿ ನಾನೊಂದು 80 ಲಕ್ಷ ರೂಪಾಯಿಯ ಒಂದು ಪ್ಲಾಟ್ ಖರೀದಿ ಮಾಡಿದ್ದೆ. ನಾನೀಗ ಅದನ್ನು 3 ಕೋಟಿಗೆ ಅದನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಾಪರ್ಟಿ ರೇಟ್ ಎಷ್ಟಾಯಿತು ನೋಡಿ. ಆಮೇಲೆ ಬ್ಯಾಂಕಿಂದ ನಾನು ಸಾಲ ಪಡ್ಕೊಂಡ್ರೂ ಬ್ಯಾಂಕಿಗೆ ಕೊಡಬೇಕಾದ ಇಂಟ್ರೆಸ್ಟಿನ ಮೊತ್ತ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಬಿಟ್ಟರೂ ನಾನೊಂದು 1.5-2 ಕೋಟಿ ರೂಪಾಯಿಗಳ ಲಾಭ ಪಡ್ಕೊಂಡೆ ಅಂತಾರೆ. 10-12 ವರ್ಷದ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ ಅವರು. ತುಂಬ ಒಳ್ಳೆ ಪ್ರಶ್ನೆ ಭಾವನಾ ಅವರೇ. ಇದಕ್ಕೆ ಕ್ಲಿಯರ್ ಆಗಿ ಆನ್ಸರ್ ಹೇಳ್ತಾ ಇದ್ದೀನಿ ಹಾಗೂ ನನ್ನ ಓನ್ ಎಕ್ಸಾಂಪಲ್ಲೇ ಕೊಡ್ತಾ ಇದ್ದೀನಿ ನಿಮಗೆ. ನಮ್ಮ ತಾತನವರು 1940ಲಿ ಮಲ್ಲೇಶ್ವರಮಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡ್ರು. 4,000 ಸ್ಕ್ವೇರ್ ಫುಟ್ಗೆ ಬರೀ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು 1940ಲಿ. ಇವತ್ತು ಅದೇ ಪ್ರಾಪರ್ಟಿ 2025ರಲ್ಲಿ 10 ಕೋಟಿಗೆ ಅದು ಮಾರ್ಕೆಟ್ ವ್ಯಾಲ್ಯೂ ಇದೆ. ಅವ್ರು ತಗೊಂಡಿದ್ದು 50,000 ರೂಪಾಯಿಗೆ ಇವತ್ತು 10 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಸೊ ಯಾರೇ ಕೇಳಿದ್ರು ಕೂಡ ಇದಕ್ಕೂ ಒಳ್ಳೆ ಇನ್ವೆಸ್ಟ್ಮೆಂಟು ಇನ್ಯಾವುದೂ ಇಲ್ಲ ಅಂತ ಹೇಳಲೇಬೇಕು. ಯಾಕಂದ್ರೆ 50,000 ರೂಪಾಯಿ ಹಾಕಿದ್ದು ಇವತ್ತು 10 ಕೋಟಿ ಆಗಿದೆ. ಆದರೆ ನಮಗೇನು ಅರ್ಥ ಆಗ್ತಿಲ್ಲ ಅಂದರೆ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ 1940ಲಿ ಅವ್ರೇನು ಮಾಡಿದ್ರು ಅದನ್ನು ಈ ರಿಯಲ್ ಎಸ್ಟೇಟ್ಗೆ ಆ ಲ್ಯಾಂಡ್ ಮಲ್ಲೇಶ್ವರಂಗೆ ಹಾಕೋ ಬದಲು ಅವ್ರೇನಾನ ಬ್ಯಾಂಕ್ ಎಫ್ ಡಿಗೆ ಹಾಕಿದ್ದಿದ್ರೆ ಕೇವಲ ಬ್ಯಾಂಕ್ ಎಫ್ ಡಿ ರೇಟ್ಗಳೇನಾಗುತ್ತೆ ಅಂದರೆ ಲೋಯೆಸ್ಟ್ ರೇಟ್ ಅಂದರೆ 3-4%ಗೂ ವರ್ಷದ ರಿಟರ್ನ್ಗಳು ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಬಂದಿದೆ. ಹೈಯೆಸ್ಟ್ ಅಂದರೆ ಒಂದು 13-14%ವರ್ಗೂ ಬಡ್ಡಿ ದರಗಳು ಬಂದಿದೆ. ಸೊ ಆವರೇಜ್ ಆಗಿ ಲೋಯೆಸ್ಟ್ 3%, ಹೈಯೆಸ್ಟ್ 14% ಅಂದರೆ ಆವರೇಜ್ ಆಗಿ ಒಂದು 7-8% ವರ್ಷದ ಬಡ್ಡಿ ಅಂತ ನಾವು ಲೆಕ್ಕ ಹಾಕಿದ್ರೆ 1940ಲಿ ಅವ್ರು 50,000 ರೂಪಾಯಿ ಏನಾನ ಬ್ಯಾಂಕ್ ಎಫ್ ಡಿಗೆ ಆವರೇಜ್ 7% ಇಂಟ್ರೆಸ್ಟ್ ಅಂತ ನಾವು ಲೆಕ್ಕ ಹಾಕಿದ್ರೆ ನೀವು ಮ್ಯಾಥಮೆಟಿಕ್ಸ್ ಮಾಡಿದರೆ ಹತ್ತತ್ರ ಇವತ್ತು 40 ಕೋಟಿ ಆಗ್ತಾ ಇತ್ತು. ಸೊ ಅದೇ 50,000 ಅವ್ರ ಲ್ಯಾಂಡ್ಗೆ ಹಾಕಿದ್ದು ಏನಾಗಿದೆ ಅಂದರೆ 10 ಕೋಟಿ ಆಗಿದೆ. ಹೇಳಿ. ಬಟ್ ಗ್ಲೋಬಲೈಸೇಷನ್ ಯಾವಾಗ ವ್ಯಾಪಾರೀಕರಣ ಮತ್ತು ಗ್ಲೋಬಲೈಸೇಷನ್ಗೆ ಭಾರತ ತೆರೆದುಕೊಳ್ತಲ್ಲ ಆಗ ರಿಯಲ್ ಎಸ್ಟೇಟ್ ವ್ಯತ್ಯಾಸ ಆಗ್ತಾ ಹೋಗ್ತಾ ಇದೆ. ಇವತ್ತು ಬೆಂಗಳೂರು ಅಥವಾ ಆಂಧ್ರದ ಅಥವಾ ತಮಿಳುನಾಡಿನ ದಕ್ಷಿಣ ಭಾರತದ ಮಾತ್ರನೇ ನಾವು ತಗೋಣ. ಕೆಲವು ಇನ್ವೆಸ್ಟರ್ಸ್ ಹೇಳೋ ಪ್ರಕಾರ 20% ಪ್ರತಿ ವರ್ಷಕ್ಕೆ ಏರಿಕೆ ಆಗುತ್ತೆ ರಿಯಲ್ ಎಸ್ಟೇಟ್ ಅಂತಾರೆ. ನಿಜಾನಾ? ರಿಯಲ್ ಎಸ್ಟೇಟಲ್ಲಿ ಒಂದೇನಾಗುತ್ತೆ, ನಾನು ಅವಾಗಲೇ ಹೇಳ್ತಾ ಇದ್ದಂಗೆ ಹೆವಿ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸ್ಮಾಲ್ ಅಮೌಂಟ್ಗಳಲ್ಲಿ ಕೊಡ್ತಾ ಇದೆಯಲ್ಲ ಸರ್, ಬ್ಯಾಂಕ್ CMI ಕೊಡ್ತಾ ಇದೆಯಲ್ಲ. EMI ಕೊಟ್ಟರು ನೀವು ಡೌನ್ ಪೇಮೆಂಟ್ ಅನ್ನೋದು ಮಿನಿಮಮ್ ಮಾಡಲೇಬೇಕಾಗತ್ತಲ್ವಾ. ಸೊ ಒಂದು ಇದಾಯಿತು ಅಂದರೆ ಇನ್ವೆಸ್ಟ್ಮೆಂಟ್ ಹೆವಿ ಅಮೌಂಟ್ ಅಂತ. ಎರಡನೇ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡೋದಕ್ಕೆ ಮುಂಚೆ ನಾವೇನು ನೋಡಬೇಕು ಅಂದರೆ ನಿಮಗೆ ಲಿಕ್ವಿಡಿಟಿ ಇದೆಯಾ. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇದೇ ತಾತ ಪ್ರಾಪರ್ಟಿನೇ ಹೇಳ್ತಾ ಇದ್ದೀನಿ. ನಾನೇನು ಹೇಳಿದೆ, ತಾತ 50,000 ರೂಪಾಯಿಗೆ ಇನ್ವೆಸ್ಟ್ ಮಾಡಿದ್ರು 1940ಲಿ. ಅದೇ ದುಡ್ಡನ್ನು ಬ್ಯಾಂಕ್ ಎಫ್ ಡಿಗೆ ಏನಾನ ಹಾಕಿದಿದ್ರೆ ನಾನು ಶೇರ್ಸ್ ಮಾತಾಡ್ತಾನೆ ಇಲ್ಲ. ಈಗ ತಾತ 50,000 ಶೇರ್ಗೆ ಹಾಕ್ಬಿಟ್ಟಿದ್ರೆ ಇವತ್ತು 500 ಕೋಟಿ ಆಗ್ಬಿಡ್ತಿತ್ತು. ಶೇರ್ಸ್ ಬೇಡ, ಬ್ಯಾಂಕ್ ಎಫ್ ಡಿಗೆ ಹಾಕಿದ್ದಿದ್ರು ಕೂಡ 7-8% ಬಡ್ಡಿ ದರವನ್ನು 50,000 ರೂಪಾಯಿ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಎವ್ರಿ 7 years ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಸೊ ಅವ್ರು ಏನು 50,000 ಹೂಡಿಕೆ ಹಾಕಿದ್ರು 1940ಲಿ, 1940ಇಂದ 1947 7 ವರ್ಷಕ್ಕೆ ಡಬಲ್. 50,000 1 ಲಕ್ಷ ಆಗುತ್ತೆ. 1 ಲಕ್ಷ ಅಲ್ಲಿಂದ 7 ವರ್ಷಕ್ಕೆ ಡಬಲ್ 2 ಲಕ್ಷ ಆಗುತ್ತೆ. 2 ಲಕ್ಷ ಅಲ್ಲಿಂದ 7 ವರ್ಷಕ್ಕೆ 4 ಲಕ್ಷ. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಹತ್ತತ್ರ 40 ಕೋಟಿ ಬರುತ್ತೆ. ಸೊ ನಾನೇನು ಹೇಳಿದೆ, ಬ್ಯಾಂಕ್ ಎಫ್ ಡಿಗೆ ಹಾಕಿದ್ದಿದ್ರೆ 40 ಕೋಟಿ ಆಗ್ತಿತ್ತು. ಇವರು ರಿಯಲ್ ಎಸ್ಟೇಟ್ಗೆ ಹಾಕಿರೋದ್ರಿಂದ ಬರೀ 10 ಕೋಟಿ ಆಯಿತು 50,000 ಅಂದೆ. ಒಂದು. ಎರಡನೇದು ಲಿಕ್ವಿಡಿಟಿ ಫ್ಯಾಕ್ಟರ್ ಇಂಪಾರ್ಟೆಂಟು. ಏನಂಗಂದ್ರೆ ಅಂದರೆ ಈಗ ನಾನು ಆ ಪ್ರಾಪರ್ಟಿ ಮಾರೋದಕ್ಕೆ ರೆಡಿ ಇದ್ದೀನಿ, ಅದರ ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಇದೆ. ನನಗೆ ನಾಳೆ ಬೆಳಗ್ಗೆ ನನ್ನ ದುಡ್ಡು ಸಿಗುತ್ತಾ ಅನ್ನೋದು ಪ್ರಶ್ನೆ. ನೀವು ಅದರಲ್ಲಿ ಡಾಕ್ಯುಮೆಂಟೇಷನ್ಗೆ ನೋಡಬೇಕು, ತಿರ್ಗಾ ಬ್ಯಾಂಕ್ ಲೋನ್ಗೆ ಏನಾನ ಅಪ್ಲೈ ಮಾಡ್ತೀರಾ, ಬಿಕಾಸ್ ಇಟ್ ಈಸ್ ಹೆವಿ ಅಮೌಂಟ್ 10 crores ಅಂದರೆ ಅದನ್ನು ನೋಡಬೇಕು, ಡಾಕ್ಯುಮೆಂಟೇಷನ್ ನೋಡಬೇಕು, ಆಮೇಲೆ ಫ್ಯಾಮಿಲಿ ಟ್ರೀ ನೋಡಬೇಕು, ನಾಳೆ ಯಾರು ಕೇಸ್ ಹಾಕ್ತಾರೆ ಗೊತ್ತಿಲ್ಲ. ಸೊ ಚಿನ್ನ ನಿಮ್ಮ ಹತ್ರ ಇದ್ದರೆ ನಾವು ಭಾಷೆ ಮಾತಾಡ್ತಾ ಆಡು ಭಾಷೆಯಲ್ಲಿ ಹೇಳ್ತೀವಿ, ಕಳ್ಳಂಗೆ ಕೊಟ್ಟರು ನನಗಿದಕ್ಕೆ 10,000 ರೂಪಾಯಿ ಗ್ರಾಮ ಕೊಟ್ಬಿಡ್ತಾನಪ್ಪ ಅಂತ. ಅದರ ಅರ್ಥ ಏನು ಅಂದರೆ ನಿಮ್ಮ ಚಿನ್ನಾನ ಕಳ್ಳಂಗೆ ಕೊಟ್ಟರೆ ಅವ್ನು ಕದ್ಕೊಂಡು ಹೋಗಲ್ಲ, ಅವ್ನು 10,000 ಕೊಟ್ಟು ನಮ್ಮ ಚಿನ್ನಾನ ಎತ್ಕೊಂಡು ಹೋಗ್ತಾನೆ. ಮಿನಿಮಮ್ ಆದರೂ ನನಗೊಂದು 10,000 ಗ್ರಾಮಕ್ಕೆ ಬಂದುಬಿಡುತ್ತೆ. ಅದೇ ನೀವು ರಿಯಲ್ ಎಸ್ಟೇಟನ್ನು 10 ಕೋಟಿ ವ್ಯಾಲ್ಯೂ ಇದೆ, ಬಟ್ ಅದನ್ನು ಲಿಕ್ವಿಡೇಟ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಗೋಲ್ಡ್ ಆಗಲಿ ಶೇರ್ಸ್ ಆಗಲಿ ವಿತಿನ್ 24 hours ನಾನು ಅದನ್ನು ಕ್ಯಾಶ್ಗೆ ಕನ್ವರ್ಟ್ ಮಾಡ್ಬೋದು. ಈಗ ನಿಮ್ಮ ಹತ್ರ ಚಿನ್ನ ಇದೆ, 10 ಗ್ರಾಮ್ ಗೋಲ್ಡ್ ಇದೆ, ನಾನು ಇಮಿಡಿಯೇಟ್ ವಿತಿನ್ 24 hours ನನ್ನ 10 ಗ್ರಾಮ್ ಗೋಲ್ಡನ್ನು
ಬ್ಯಾಂಕ್ ಅಥವಾ ಕ್ಯಾಶ್ಗೆ ನಾನು ಕನ್ವರ್ಟ್ ಮಾಡ್ಬೋದು. ಅದೇ ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ 10 ಕೋಟಿ ಇದ್ರೂ ಕೂಡ ವಿತಿನ್ 24 ಅವರ್ಸ್ ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಲಿಕ್ವಿಡಿಟಿ. ಆದ್ರೆ ನಾನೇನು ಹೇಳ್ತಿದ್ದೀನಿ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ರಾಂಗ್ ಅಂತ ಹೇಳ್ತಾ ಇಲ್ಲ. ಏನಾಯಿತು ಅಂದರೆ, ಅನೇಕ ಜನ ಮುಂಚೆ ಏನಾಗ್ತಾ ಇತ್ತು, ಈ ಕ್ಯಾಶನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಗೋಲ್ಡಲ್ಲಿ ಇನ್ಕಮ್ ಟ್ಯಾಕ್ಸನ್ನು ನಾನು ಅವಾಯ್ಡ್ ಮಾಡ್ತೀನಿ, ಗೋಲ್ಡಲ್ಲಿ ನಾನು ಹೂಡಿಕೆಗಳನ್ನು ಇಟ್ಕೊಳ್ತಿರ್ತೀನಿ, ಅಥವಾ ಬ್ಯಾಂಕ್ ಎಫ್ ಡಿಗಳಲ್ಲಿಟ್ಟರೆ ಬ್ಯಾಂಕು ಗೊತ್ತಾಗ್ಬಿಡುತ್ತೆ ನಿಮ್ಮ ಹತ್ರ ಇರೋ ಕ್ಯಾಶನ್ನು ಅಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಜನ ಏನು ಮಾಡ್ತಾಯಿದ್ರು, ಗೋಲ್ಡ್ ಪರ್ಚೇಸ್ ಮಾಡ್ತಿದ್ರು ಅಥವಾ ರಿಯಲ್ ಎಸ್ಟೇಟ್ಗಳಲ್ಲಿ ಹಾಕ್ತಾಯಿದ್ರು. ಐದರ್ ಬೇನಾಮಿ ನೇಮ್ಗಳಲ್ಲಿ ಅನೇಕ ಜನ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು, ಅಥವಾ ಇನ್ನೊಂದೇನು ಮಾಡ್ತಾಯಿದ್ರು ಅಂದರೆ ಕ್ಯಾಶ್ಗಳನ್ನು ಹಂಗೆ ಇಟ್ಕೊಂಡ್ರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ, ದುಡ್ಡಿನ ವ್ಯಾಲ್ಯೂ. ಸೊ ಬ್ಯಾಂಕ್ ಎಫ್ ಡಿಲಿ ಇಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ರಿಯಲ್ ಎಸ್ಟೇಟು ಮತ್ತು ಗೋಲ್ಡಲ್ಲಿ ಆಗ್ತಾ ಇದ್ರು. ಗೋಲ್ಡಲ್ಲಿ ಹಾಕ್ದವರೆಲ್ಲ ಗೋಲ್ಡನ್ ಟೈಮ್, ಯಾಕಂದರೆ ಗೋಲ್ಡ್ ರೇಟ್ಗಳು ಅದೇ ಥರ ಏರಿಕೆ ಆಯಿತು. ಆದರೆ ಯಾರ್ಯಾರು ಈ ರಿಯಲ್ ಎಸ್ಟೇಟಲ್ಲಿ ಆಗ್ತಾ ಇದ್ರು ಅವ್ರಿಗೇನಾಯಿತು ಅಂದರೆ, ಅಕೌಂಟ್ ಡಾಕ್ಯುಮೆಂಟಲ್ಲಿ ತೋರಿಸೋ ವ್ಯಾಲ್ಯೂ ಒಂದಿರುತ್ತೆ, ಅಥವಾ SR ವ್ಯಾಲ್ಯೂ ಅಂತ ನೀವೇನು ಕರಿತೀವಿ ಅದು ಬೇರೆ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂನೇ ಬೇರೆ ಇರುತ್ತೆ. ಸೊ ರಿಯಲ್ ಎಸ್ಟೇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ನೀವು ನೋಡೋದಾದ್ರೆ, ನನ್ನ ಪ್ರಕಾರ ದೇರ್ ಆರ್ ಅದರ್ ಅಸೆಟ್ ಕ್ಲಾಸಸ್ ವಿಚ್ ಆರ್ ಬೆಟರ್. ಆದ್ರೆ ರಿಯಲ್ ಎಸ್ಟೇಟ್ ಅಲ್ಲೂ ಒಂಚೂರು ದುಡ್ಡು ಹಾಕ್ಲೇಬೇಕು. ನಿಮ್ಮ ಹತ್ರ ಇರೋ ದುಡ್ಡು ಎಲ್ಲವನ್ನೂ ಕೂಡ, ನೀವು ನನ್ನ ಎಕ್ಸಾಂಪಲ್ಲೇ ತಗೊಂಡ್ರೆ, ನಾನು ಹತ್ತತ್ರ ಅಪ್ ಟು ದ ಏಜ್ ಆಫ್ 41 ಸ್ವಂತ ಮನೆ ನಾನು ತೊಗೊಂಡಿರಲಿಲ್ಲ, ಎಷ್ಟೇ ದುಡ್ಡಿತ್ತು ಅಂದ್ರೂ ಕೂಡ. ಹಾಗೂ ನನ್ನ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳು ಅದರ್ ದೆನ್ ರಿಯಲ್ ಎಸ್ಟೇಟಲ್ಲೇ ಇತ್ತು. ನನ್ನ ಸ್ನೇಹಿತ ಒಬ್ಬ ಚೆನ್ನೈಯಲ್ಲಿದ್ದ, ಅವನು ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟ ಅಂದರೆ, ನಾನು CA ಓದಿ 5 ಮಾಸ್ಟರ್ ಡಿಗ್ರಿ ಓದಿದ್ದೀನಿ, ಆದರೆ ನನ್ನ ಚೆನ್ನೈ ಸ್ನೇಹಿತ ಬರೀ 5ನೇ ಕ್ಲಾಸು. ಆದರೆ ಮಾರ್ವಾಡಿ ಆ್ಯಂಡ್ ಅವನು ದೇಶ ಸುತ್ತಿದ್ದಾನೆ ಮತ್ತು ಜೀವನ ನೋಡಿದ್ದಾನೆ. 50 ವರ್ಷ ಅವನ ಏಜು. ಅವ್ನು ಏನು ಹೇಳ್ದ ಅಂದರೆ, ರುದ್ರ, ಇವಾಗ ನೀನು ಯಾವುದೋ ಒಂದು ಮನೇಲಿದೆಯಾ, ಅದಕ್ಕೆ ನೀನು ಬಾಡಿಗೆ ಕಟ್ಟಿದ್ರೆ ಎಷ್ಟಾಗುತ್ತೆ, ಸ್ವಂತ ಮನೆ ನಿಂದು ಎಷ್ಟಾಗುತ್ತೆ ಅಂದ. ನಾನಂದೆ, ನಾನೀಗಿರೋ ಮನೆ ಏನಿದೆ, ನಾನು ಬಾಡಿಗೆ ಕಟ್ಟಿದ್ರೆ ಹತ್ತತ್ರ 1.5 ಲಕ್ಷ ತಿಂಗಳಿಗೆ ಬಾಡಿಗೆ ಕೊಡಬೇಕು, ಅದನ್ನ ನಾನು ಕೊಂಡ್ಕೋಬೇಕು ಅಂದರೆ 10 ಕೋಟಿ ಬೇಕು ಅಂತ ಹೇಳಿದೆ. ಬೇಡ, ನಾರ್ಮಲ್ ಎಕ್ಸಾಂಪಲ್ ತೊಗೊಂಡ್ರು ಕೂಡ, ನೀವು ಇವಾಗ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, 30-35 ಸಾವಿರ ಬಾಡಿಗೆ ಕಟ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಅದೇ ಅಪಾರ್ಟ್ಮೆಂಟ್ ನೀವು ಖರೀದಿ ಮಾಡಬೇಕು ಅಂದರೆ 1-1.5 ಕೋಟಿ ರೂಪಾಯಿ ಆಗುತ್ತೆ. ಸೊ ನೀವು ಖರೀದಿ ಮಾಡಿದ್ರೆ 1-1.5 ಕೋಟಿ ಆಗುತ್ತೆ ಆ ಅಪಾರ್ಟ್ಮೆಂಟ್ಗೆ. ನಾನು ಬಾಡಿಗೆಗೆ ಏನನ್ನ ತೊಗೊಂಡ್ರೆ 30-35 ಸಾವಿರ ತಿಂಗಳಿಗೆ ಬಾಡಿಗೆ ಕಟ್ಟಬೇಕು ಅಂತ ಅನ್ಕೊಳ್ಳಿ. ನನ್ನ ಸ್ನೇಹಿತ ಏನಿದ್ದ ಚೆನ್ನೈಯಲ್ಲಿ, ಅವನಿದ್ದಂತಹ ಮನೆ ಏನಿದೆ 1.5 ಲಕ್ಷ ತಿಂಗಳಿಗೆ ಬಾಡಿಗೆ ಕಟ್ತಿದ್ದ. ಅದನ್ನ ಅವ್ನು ಕೊಂಡ್ಕೋಬೇಕು ಅಂದ್ರೆ ಹತ್ತತ್ರ 10ರಿಂದ 12 ಕೋಟಿ ಕೊಟ್ರೆ ಕೊಂಡ್ಕೋಬಹುದು. ಅವನ ಹತ್ರ 10ರಿಂದ 12 ಕೋಟಿ ದುಡ್ಡಿತ್ತು, ಆದರೂ ಕೂಡ ಅವನು ಬಾಡಿಗೆ ಮನೆಯಲ್ಲೇ ಇರ್ತಾ ಇದ್ದ. ಯಾಕೆ ಅಂತ ಕೇಳಿದ್ರೆ ಅವನೇನು ಹೇಳ್ದ, ಇದೇ 10 ಕೋಟಿ ಕೊಂಡ್ಕೊಳೋ ಬದಲು ನಾನು ಬ್ಯಾಂಕ್ ಎಫ್ ಡಿಲಿಟ್ರೆ 10 ಕೋಟಿನ, ಅದರಲ್ಲಿ ಎಷ್ಟು ಬಡ್ಡಿ ಬರುತ್ತೆ, ಹತ್ತತ್ರ ನಿಮಗೆ 6-7% ಇಂಟ್ರೆಸ್ಟ್ ಲೆಕ್ಕ ಹಾಕಿದ್ರೆ 10 ಕೋಟಿ ಮೇಲೆ, ಹತ್ತತ್ರ ನಿಮಗೆ 10 ಕೋಟಿಗೆ ನನಗೆ 7% ಲೆಕ್ಕ ಹಾಕಿದ್ರೆ ಒಂದು 70 ಲಕ್ಷ ರೂಪಾಯಿ ವರ್ಷಕ್ಕೆ ಬಡ್ಡಿ ಬರುತ್ತೆ ನಿಮಗೆ. ಅದನ್ನ ತಿಂಗಳಿಗೆ ನೀವು ಲೆಕ್ಕ ಹಾಕಿದ್ರೆ 5-6 ಲಕ್ಷ ರೂಪಾಯಿ ತಿಂಗಳಿಗೆ ಬಡ್ಡಿ ಬರುತ್ತೆ. ಬಾಡಿಗೆ ಎಷ್ಟು ಅಂದ್ರೆ 1.5 ಲಕ್ಷ, ಬಡ್ಡಿ ಎಷ್ಟು ಬರುತ್ತೆ 5-6 ಲಕ್ಷ. ನಾನು ಯಾಕೆ ಸ್ವಂತ ಮನೆ ಇಟ್ಕೋಬೇಕು? ಸೊ ನಾನು ಆ ಸ್ವಂತ ಮನೆಗೆ ಆಗುವಂಥ ಖರ್ಚೇನಿದೆ ಅದನ್ನು ಬ್ಯಾಂಕ್ಗೆ ಹಾಕಿ, ಎಫ್ ಡಿಗೆ ಹಾಕಿ, ಅದರಲ್ಲಿ ಬರೋ ಬಡ್ಡಿಯಲ್ಲಿ ನಾನು ಬಾಡಿಗೆ ಮನೇಲಿದ್ದರೆ 6 ಲಕ್ಷ ತಿಂಗಳಿಗೆ ಬಡ್ಡಿ ಬರುತ್ತೆ, 1.5 ಲಕ್ಷ ನಾನು ಬಾಡಿಗೆ ಕಟ್ಟಿದ್ರು ಇನ್ನೂ 4.5 ಲಕ್ಷ ಉಳಿಯುತ್ತೆ ಅಂದ. ನಾನಂದೆ, ನೀನು ಹೇಳಿದ್ದೆಲ್ಲ ನಾನು ಒಪ್ಪಲ್ಲ. ಅವನ ಹೆಸರು ಶಿಖರ್. ನಾನಂದೆ, ಶಿಖರ್, ನಾನು ನೀನು ಹೇಳಿದ್ದೆಲ್ಲ ಒಪ್ಪಲ್ಲ. ಯಾಕೆ ಅಂದರೆ ಸ್ವಂತ ಮನೇಲಿದ್ದರೆ ನಮಗಿರುವಂಥ ಆತ್ಮತೃಪ್ತಿ ಇದೆಯಲ್ಲ, ಅದು ಬಾಡಿಗೆ ಮನೇಲಿ ಸಿಗಲ್ಲ ಅಂತ ಹೇಳಿದೆ. ಅವನಂದ, ನೀನು ಆತ್ಮತೃಪ್ತಿ ಕಟ್ಕೊಂಡು ನನಗೇನಾಗಬೇಕು, ನಿಮ್ಮ ಮನೆಗೆ ಬಂದಾಗ ಯಾರೂ ಕೂಡ ನಿಮ್ಮ ಮನೆ ಪತ್ರ ತೋರಿಸೋ, ನಿನ್ನ ಸ್ವಂತ ಮನೇನ ಬಾಡಿಗೆ ಮನೇನ ನಾವು ಚೆಕ್ ಮಾಡ್ತೀವಿ ಅಂತ ಯಾರೂ ಹೇಳೋದಿಲ್ಲ. ಆದರೆ ನನ್ನ ಪ್ರಕಾರ, ಶಿಖರನ್ ಬಿಟ್ಬಿಡೋಣ, ನನ್ನ ಪ್ರಕಾರ ಸ್ವಂತ ಮನೆ ಅನ್ನೋದು ಒಂದಿರಬೇಕು. ನಮ್ಮ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ನಿಮ್ಮ ಮನೇಲಿರೋರಿಗೆ, ನಿಮಗೆ ಎಮೋಷನಲ್ ಹ್ಯಾಪಿನೆಸ್ಗೆ ನನ್ನ ಪ್ರಕಾರ ಒಂದು ಸ್ವಂತ ಮನೆ ಇರಬೇಕು. ಆದರೆ ಇನ್ನೊಂದು ಮನೆಯನ್ನ ಸಾಲಕ್ಕೆ ತಗೊಂಡು ಅದಕ್ಕೆ ನೀವು ಬಡ್ಡಿ ಕಟ್ಕೊಂಡು ಅದನ್ನು ನೀವು ಬಾಡಿಗೆ ಕೊಟ್ಟಿದ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಓಕೆ.